ಬಸ್ ಆಯ್ತು, ಹಾಲಿನ ದರ ಆಯ್ತು, ವಿದ್ಯುತ್ ದರ ಏರಿಕೆ ಬೆನ್ನಲ್ಲೇ ವಾಟರ್ ದರ ಏರಿಕೆ ವಿಚಾರ ಕೂಡ ಈಗ ಚರ್ಚೆಗೆ ಬರ್ತಾ ಇದೆ. ನೀರಿನ ದರ ಏರಿಕೆ ವಿಚಾರ. ಸೊ ಬೆಂಗಳೂರಿಗರಿಗೆ ದರ ಏರಿಕೆಯ ಬಿಸಿ ಹಾಗಾದ್ರೆ ತಟ್ಟುತ್ತಾ ಅನ್ನೋದು ಕುತೂಹಲ. ಒಂದ್ ಕಡೆ ಬಸ್ ದರ ಏರಿಕೆ, ಮತ್ತೊಂದ್ ಕಡೆಗೆ ನೀರಿನ ದರ ಏರಿಕೆ. 10 ವರ್ಷದ ಬಳಿಕ ನೀರಿನ ದರ ಕೂಡ ಏರಿಕೆ ಆಗ್ತಾ ಇದೆ. ನೀರಿನ ದರ ಏರಿಕೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಮುಂದಿನ ವಾರದಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಬೆಂಗಳೂರಿನ 28 ಶಾಸಕರ ಜೊತೆಗೆ ಸಭೆಯನ್ನ ಮಾಡಲಿದ್ದಾರಂತೆ. ದರ ಏರಿಕೆ ಬಗ್ಗೆ ಸಭೆ ಮಾಡಿ ದರ ಏರಿಕೆ ಘೋಷಣೆಯನ್ನ ಮಾಡಲಿದ್ದಾರಂತೆ. 15ರಿಂದ 20% ನೀರಿನ ದರ ಏರಿಕೆ ಆಗುವ ಸಾಧ್ಯತೆ ಇದೆ. ನೀರಿನ ದರ ಏರಿಕೆ ಸಂಬಂಧ 28 ಶಾಸಕರಿಗೂ ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಈಗಾಗಲೇ ಪತ್ರವನ್ನು ಬರೆದಿದ್ದಾರೆ. ಡಿಸಿಎಂ ಸಭೆ ಮಾಡಿದ ಬಳಿಕ ಏರಿಕೆ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇವರು ಎಕ್ಸ್ಟ್ರಾನೇ ಕೇಳಿದ್ರೆ ಅದ್ರಲ್ಲಿ ಅರ್ಧದಷ್ಟು ಸರ್ಕಾರ ಹ್ಞೂ ಅನ್ನತ್ತೆ ಅನ್ನೋದು ಅವ್ರ ಲೆಕ್ಕಾಚಾರ. ಮತ್ತು ಅವರು ಒಂದಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಅಂದರೆ 10-11 ವರ್ಷದಿಂದ ನಮಗೂ ಕೂಡ ದರ ಏರಿಕೆ ನಾವು ಮಾಡೇ ಇಲ್ಲ, ಈ ಸಲ ಮಾಡಲಿಲ್ಲ ಅಂದರೆ ಖರ್ಚುಗಳನ್ನು ನಿಭಾಯಿಸೋದು ಕಷ್ಟ, ಎಂಪ್ಲಾಯಿ ಸ್ಯಾಲ್ರಿಯಿಂದ ಹಿಡಿದು ಈಗ ಆಗ್ತಾ ಇರುವಂತಹ ಯೋಜನೆಗಳಿಗೆ ದುಡ್ಡು ಬೇಕು, ಎಲ್ಲವನ್ನ ಸರಿದೂಗಿಸ್ಕೊಳ್ಬೇಕು, ಖರ್ಚು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ದರ ಏರಿಕೆ ಒಂದೇ ಆಪ್ಷನ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ನೀರಿನ ದರ ಏರಿಕೆಗೆ ಜಲಮಂಡಳಿ ಕೊಡ್ತಾ ಇರುವಂತಹ ಕಾರಣ ಏನು ಅಂತ ನೋಡೋದಾದ್ರೆ, ಜಲಮಂಡಳಿ ಆರ್ಥಿಕ ನಷ್ಟದಲ್ಲಿದೆ ಅಂತ ದರ ಏರಿಕೆ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಈ ಮಂಡಳಿಗೆ ಶಕ್ತಿ ತುಂಬಬೇಕು ಅಂತ ಹೇಳಿದ್ರೆ ದರ ಏರಿಕೆ ಒಂದೇ ಆಪ್ಷನ್ ಅನ್ನೋದು ಅವರು ಹೇಳ್ತಾ ಇದ್ದಾರೆ. 2014ರಿಂದ ಇಲ್ಲಿ ತನಕ ನೀರಿನ ದರ ಏರಿಕೆ ಆಗಿಲ್ಲ. ಆಲ್ಮೋಸ್ಟ್ ಒಂದು 11 ವರ್ಷದಿಂದ ನೀರಿನ ದರ ಏರಿಕೆ ಮಾಡೋದಕ್ಕಾಗಿಲ್ಲ. 53,000 ಲೀಟರ್ ಉತ್ಪಾದನೆಗೆ 53 ರೂಪಾಯಿ ಖರ್ಚಾಗುತ್ತೆ. ಪ್ರತಿ ತಿಂಗಳಿಗೆ ನಾವು ಲಾಸಲ್ಲಿ ರನ್ ಮಾಡ್ತಾ ಇದೀವಿ ಸಂಸ್ಥೆಯನ್ನ. 42 ಕೋಟಿ ರೂಪಾಯಿ ನಷ್ಟ ಆಗ್ತಾ ಇದೆ, ಲಾಸ್ ಅಲ್ಲಿ ಇದೀವಿ ಅಂತ ಲಾಸ್ ತೋರಿಸ್ತಾ ಇದ್ದಾರೆ. ಕಾವೇರಿ 5ನೇ ಹಂತವಾದ್ರೆ 82 ಕೋಟಿ ನಷ್ಟ ಆಗುತ್ತೆ. ಯಾಕಂದ್ರೆ ಹೊಸ ಹಳ್ಳಿಗಳಿಗೆ ನೀರು ಪೂರೈಸಬೇಕಾಗತ್ತೆ, ಯೋಜನೆಗೆ ತಗಲುವಂತಹ ಕಾಮಗಾರಿಯ ದುಡ್ಡು ದುಪ್ಪಟ್ಟಾಗತ್ತೆ. ಹೀಗಾಗಿ ಈ ನಷ್ಟಗಳನ್ನ ತಪ್ಪಿಸೋದಕ್ಕೆ ಅಥವಾ ಸರಿದೂಗಿಸೋದಕ್ಕೆ ನೀರಿನ ದರ ಏರಿಕೆ ಒಂದೇ ನಮ್ಮ ಹತ್ರ ಆಪ್ಷನ್ನು ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಅಲ್ಲಿ ಕಾವೇರಿ ಕೂಡ ದುಬಾರಿ ಆಗತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಮಾಹಿತಿ. ಜನ ಸುಧಾರಿಸ್ಕೊಳ್ತಾರ ಇದರಿಂದ ಕುತೂಹಲ. 1000 ಲೀಟರ್ ನೀರನ್ನು ಪ್ರೊಡ್ಯೂಸ್ ಮಾಡೋಕ್ಕೆ 53 ರೂಪಾಯಿ ಖರ್ಚಾಗ್ತದೆ. ಬಟ್ ನಾವು ಅಂದಾಜು ಒಂದು 22 ರೂಪಾಯಿಂದ 45 ರೂಪಾಯಿ ಕೂಡ ಮಾರ್ತಾ ಇದ್ದೀವಿ. ಅದರಿಂದ ಜಲಮಂಡಳಿಗೆ 1000 ಲೀಟ್ರ್ ಪ್ರತಿ 1000 ಲೀಟ್ರಿಗೆ ನಮಗೆ ನಷ್ಟ ಆಗ್ತಾ ಇದೆ. ಹಾಗಾಗಿ ಅದನ್ನು ನಾವು ಸರಿಪಡಿಸಬೇಕಾಗುತ್ತದೆ. ಅದಕ್ಕಾಗಿ ಸರ್ಕಾರ ಹಂತದಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಖಂಡಿತ ಮಾನ್ಯ ಉಪಮುಖ್ಯಮಂತ್ರಿಯವರು ಮೊದಲನೇ ವಾರ ಬಂದ ಮೇಲೆ ಅವರ ಒಂದು ಅಧ್ಯಕ್ಷತೆಯಲ್ಲಿ ಎಲ್ಲ MLA ಕರೆಸಿ ಮೀಟಿಂಗ್ ಮಾಡಿ, ನಂತರ ನಮ್ಮ ಬೋರ್ಡಲ್ಲಿ ವಿಶೇಷ ಬೋರ್ಡ್ ಮೀಟಿಂಗ್ ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ತೀವಿ. MLAಗಳಿಗೆ ಈ ಥರ ನಾವು ಮನವರಿಕೆ ಮಾಡೋದಕ್ಕೆ ನಮ್ಮ ಕಷ್ಟಗಳೇನಿದೆ ಅದನ್ನು ಮಾಡಿದ್ದೇವೆ. ಈಗ ಸದ್ಯಕ್ಕೆ ಪ್ರತಿ ತಿಂಗಳಿಗೆ ಜಲಮಂಡಳಿಗೆ 41 ಕೋಟಿ ರೂಪಾಯಿ ಆರ್ಥಿಕ ನಷ್ಟ ಉಂಟಾಗ್ತಾ ಇದೆ. ಯಾಕಂದರೆ ನಮ್ಮ ಏನು ಆದಾಯಕ್ಕೂ ಖರ್ಚಿಗೂ ಮಧ್ಯದಲ್ಲಿ ಅಷ್ಟೊಂದು ಡಿಫ್ರೆನ್ಸ್ ಬರ್ತಾ ಇದೆ. ಹಾಗಾಗಿ ಈ ಥರ ಹೋದರೆ ಮುಂದಿನ 1 ವರ್ಷಕ್ಕೆ ಕಾವೇರಿ ಫಿಫ್ತ್ ಸ್ಟೇಜ್ ಆದಮೇಲೆ ಇದು 41 ಕೋಟಿ ಏನಿದೆ 80 ಕೋಟಿ ಆಗುತ್ತೆ ಪ್ರತಿ ತಿಂಗಳಿಗೆ. ಸೊ ಹಂಗೆ ನೋಡಿದರೆ 12 ತಿಂಗಳಿಗೆ ಮಿನಿಮಮ್ ಒಂದು 972 ಕ್ರೋರ್ಸು ನಮಗೆ ಆರ್ಥಿಕ ಮೊರೆಯಾಗುವಂಥ ಒಂದು ಅವಕಾಶ ಇರೋದ್ರಿಂದ 5 ವರ್ಷದಲ್ಲಿ ಅಂದಾಜು 4800 ಕೋಟಿಯಷ್ಟು ನಮಗೆ ಲಾಸ್ ಆಗುತ್ತೆ. ಈ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸುವುದಾಗಲಿ ಅಥವಾ ಮೂಲಭೂತ ಸವಲತ್ತು ಕೊಡೋದಾಗಲಿ ಭಾಳ ಕಷ್ಟಕರವಾಗುತ್ತದೆ. ಆದ್ದರಿಂದ ನಾವು ಈ ವಿಷಯವನ್ನು ಸರ್ಕಾರ ಹಂತದಲ್ಲಿ ಮಂಡಿಸ್ತೇವೆ. ನಾನು ಆಗಲೇ ಹೇಳಿದ ಪ್ರಕಾರ ಎಲ್ಲ ರೀತಿಯಲ್ಲಿ ನಾವು ಕ್ಯಾಲ್ಕುಲೇಷನ್ಸ್ ಇಟ್ಕೊಂಡಿದ್ದೇವೆ. ಸೊ ಇದು ಒಂದೇ ಸರಿ ಮಾಡೋದಕ್ಕೆ ಅಸಾಧ್ಯ ಆಗುತ್ತೆ. ಹಾಗಾಗಿ ಹಂತವಾಗಿ ಯಾವ ಥರ ಮಾಡಬೇಕಂತ ಚರ್ಚೆ ಆದಮೇಲೆ ನಮ್ಮ ತಿಳುವಳಿಕೆ ಗೊತ್ತಾಗುತ್ತೆ. ಸೊ ಇಲ್ಲಿ ಪ್ರಶ್ನೆ ಇರೋದು ಇಷ್ಟೇ. ಆಯ್ತು, ಇವ್ರು ಹೇಳ್ತಾ ಇದ್ದಾರೆ 10 ವರ್ಷದಿಂದ ಆಗಿಲ್ಲ, 11 ವರ್ಷದಿಂದ ಆಗಿಲ್ಲ, ಇಷ್ಟಿಷ್ಟು ಯೋಜನೆಗೆ ಇಷ್ಟಿಷ್ಟು ಖರ್ಚು ಆಗ್ತಾ ಇದೆ, ನಿಭಾಯಿಸಬೇಕು, ಬ್ಯಾಲೆನ್ಸ್ ಮಾಡಬೇಕು ಅಂದರೆ ನಮಗೆ ದರ ಏರಿಕೆ ಒಂದೇ ಆಪ್ಷನು ಅಂತ. ಬಟ್ ಇಷ್ಟು ವರ್ಷದಲ್ಲಿ ಏಕಾಏಕಿ 3ರಿಂದ 4 ವಸ್ತುಗಳ ದರ ಏರಿಕೆ ಆಲ್ ಆಫ್ ಅ ಸಡನ್ ಇನ್ಲೈನ್ ಆಗ್ತಾ ಇದೆ, ಸಾಲಾಗಿ ಆಗ್ತಾ ಇದೆ ಅಂದರೆ ಜನ ಸುಧಾರಿಸ್ಕೊಡೋದು ಹೇಗೆ? ಅವರೊಂದು ಬಜೆಟ್ ಇಟ್ಕೊಂಡಿರ್ತಾರೆ. ತಿಂಗಳಿಗೆ ಇಷ್ಟಿಷ್ಟು ಪೆಟ್ರೋಲಿಗೆ ಇಷ್ಟು ಹಾಕಬೇಕು, ಬಾಡಿಗೆ ಇಷ್ಟು ದುಡ್ಡು ಕೊಡಬೇಕು, ನೀರು ಬಿಲ್ಲು ಇಂಥದ್ದು, ವಿದ್ಯುತ್ ಬಿಡಿ ಈಗ ಸದ್ಯಕ್ಕಂತೂ ಫ್ರೀ ಇದೆ. ಬಟ್ ಚಿಕ್ಕ ಪುಟ್ಟ ಅಂಗಡಿ ಇಟ್ಕೊಂಡಿರೋರ ಕತೆ ಕೇಳೋದೇ ಬೇಡ. ಯಾಕಂದರೆ ವಿದ್ಯುತ್ ದರ ಏರಿಕೆ ಬಗ್ಗೆ ಕೂಡ ಪ್ರಸ್ತಾವನೆಗಳು ಕೇಳಿ ಬರ್ತಾ ಇದೆ ಮತ್ತು ಅದಕ್ಕೆ ಫೈನಲ್ ಟಚ್ ಕೊಡೋದಕ್ಕೆ ಕೂಡ ಮುಂದಾಗ್ತಾ ಇದ್ದಾರೆ. ಹಿಂಗಾದರೆ ಆ ಬಜೆಟ್ಟು, ನಮ್ಮ ಸ್ಯಾಲ್ರಿ ಜಾಸ್ತಿ ಆಗ್ತಾ ಇಲ್ಲ ಏಕಾಏಕಿ, ಬಟ್ ನಮ್ಮ ಬಜೆಟ್ ಮಾತ್ರ, ಮನೆ ಬಜೆಟ್ ಮಾತ್ರ ಜಾಸ್ತಿ ಆಗ್ತಿದೆ ಅಂದಾಗ ಹೆಂಗೆ ಅವರು ಸುಧಾರಿಸ್ಕೊಳ್ಳೋದು ಹೆಂಗೆ ಅನ್ನೋದು ಪ್ರಶ್ನೆ.